ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಕ್ಲಾಸ್ನಲ್ಲಿ 2021ರ ಸಿವಿಲ್ PSI ಹುದ್ದೆಗಳ ಒಂದು ಪರೀಕ್ಷಾ ಸರಣಿಯ ಭಾಗವಾಗಿ ಇವತ್ತಿನ ಕ್ಲಾಸ್ನಲ್ಲಿ ಟೆಸ್ಟ್ 3ಯನ್ನು ಡಿಸ್ಕಷನ್ ಮಾಡೋಣ. ಆಲ್ರೆಡಿ 2 ಟೆಸ್ಟ್ಗಳನ್ನು ಅಪ್ಲೋಡ್ ಮಾಡಿದ್ದೇವೆ. ಸೊ ಯಾರಾದರೂ ಫ್ರೆಶ್ ವ್ಯೂವರ್ಸ್ ಇದ್ದು ಹಳೆಯ ಟೆಸ್ಟ್ಗಳನ್ನು ನೋಡಿರಲಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ. ಹಾಗೆ ಇವತ್ತಿನ ಕ್ಲಾಸ್ನ ಕೊನೆಗೆ ಸಹ ಲಿಂಕ್ ಸಿಗುತ್ತೆ. ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ನಲ್ಲಿ ಸಪ್ರೇಟ್ ಪ್ಲೇಲಿಸ್ಟ್ ಇದೆ, ಸಿವಿಲ್ PSI ಟೆಸ್ಟ್ ಸಿರೀಸ್ ಅಂತ. ಅಲ್ಲೂ ಕೂಡ ವಿಸಿಟ್ ಮಾಡಿ ಎವ್ರಿ ಡೇ ನೀವು ಟೆಸ್ಟ್ನ ಒಂದು ಟೆಸ್ಟ್ ಡಿಸ್ಕಷನನ್ನು ನೀವು ಅಟೆಂಡ್ ಆಗ್ಬೋದು ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಹಾಗೆ ನಮ್ಮ ಒಂದು ಕೋರ್ಸ್ಗೆ ಯಾರಾದರೂ ಜಾಯ್ನ್ ಆಗೋಕ್ಕೆ ಇಷ್ಟ ಇದ್ದರೆ ವೈಯಕ್ತಿಕ ಮಾರ್ಗದರ್ಶನ, PDF ನೋಟ್ಸ್, ಪರೀಕ್ಷೆಗಳ ಒಂದು PDF, ಎಸ್ಸೆ ಮತ್ತು ಟ್ರಾನ್ಸ್ಲೇಷನ್ ಡಿಸ್ಕಷನ್ ಎಲ್ಲವೂ ಕೂಡ 850 ರುಪೀಸ್ಗೆ ಒಂದು ಕೋರ್ಸ್ ಇರುತ್ತೆ. ಸೊ ಹೆಚ್ಚಿನ ಡೀಟೇಲ್ಸ್ಗಾಗಿ 7795014409ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಟೆಸ್ಟ್ನ ಪ್ರಥಮ ಪ್ರಶ್ನೆಯನ್ನು ನೋಡೋಣ. ಫಸ್ಟ್ ಕ್ವಶನ್ ಏನಿದೆ ಅಂತಂದರೆ, ಪೊಲೀಸ್ ಕವಾಯತ್ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರೆ? ಪ್ರತಿ ವಾರದ ಯಾವ ದಿನದಂದು ಪೊಲೀಸ್ ಕವಾಯತ್ ದಿನವನ್ನು ಆಚರಣೆ ಮಾಡ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಆಯ್ಕೆಗಳು ಸೋಮವಾರ, ಮಂಗಳವಾರ, ಶುಕ್ರವಾರ, ರವಿವಾರ. ಸೊ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಮಾಡಿ. ಯಾವುದು ಸರಿಯಾದ ಉತ್ತರ ಆಗುತ್ತೆ ಅಂತಂದರೆ ಆಯ್ಕೆ 3, ಶುಕ್ರವಾರದಂದು ಪೊಲೀಸ್ ಕವಾಯತ್ ದಿನವನ್ನು ಆಚರಣೆ ಮಾಡ್ತಾರೆ. KSRP ಬೆಟಾಲಿಯನ್ ಇರುವುದು ಎಲ್ಲಿ ಅಂತ ಪ್ರಶ್ನೆ ಕೇಳಿದ್ದಾರೆ. KSRP ಬೆಟಾಲಿಯನ್ ಇರುವುದು ಎಲ್ಲಿ ಅಂತ. ಆಯ್ಕೆಗಳು ಮುನಿರಾಬಾದ್ ಮತ್ತು ಬಿಜಾಪುರ್, ಗುಲ್ಬರ್ಗಾ ಯಾವುದೂ ಅಲ್ಲ. ಸರಿಯಾದ ಉತ್ತರ ಯಾವುದಾಗುತ್ತೆ? ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ನ ಒಂದು ಬೆಟಾಲಿಯನ್ ಇರುವುದು ಎಲ್ಲಿ ಅಂತ ಕೇಳಿರೋದು. ಸರಿಯಾದ ಉತ್ತರ ಏನಾಗುತ್ತೆ ಅಂತಂದರೆ ಆಯ್ಕೆ 1 ಆಗುತ್ತೆ, ಮುನಿರಾಬಾದ್ ಅಲ್ಲಿ KSRP ಬೆಟಾಲಿಯನ್ ಇದೆ. ಸೊ ಮುನಿರಾಬಾದ್ ಎಲ್ಲಿ ಬರುತ್ತೆ? ಕೊಪ್ಪಳದಲ್ಲಿ ಬರುತ್ತಲ್ವಾ, ಮುನಿರಾಬಾದ್ ಕೊಪ್ಪಳ. ಸೊ ಕರ್ನಾಟಕದ ಒಂದು IRB ಬೆಟಾಲಿಯನ್ ಇರುವುದು ಮುನಿರಾಬಾದ್ ಮತ್ತು ಬಿಜಾಪುರದಲ್ಲಿ. ಸೊ KSRP ಬೆಟಾಲಿಯನ್ ಇರುವುದು ಕೇವಲ ಮುನಿರಾಬಾದ್ನಲ್ಲಿ ಮಾತ್ರ. ಆದರೆ IRB ಬೆಟಾಲಿಯನ್ ಇರುವುದು ಮುನಿರಾಬಾದ್ ಮತ್ತು ಬಿಜಾಪುರದಲ್ಲಿ, ಎರಡೂ ಕಡೆ ಒಂದು IRB ಬೆಟಾಲಿಯನ್ ಇದೆ. ಸಂಪೂರ್ಣ ಮಹಿಳಾ ಪೈಲಟ್ಗಳನ್ನು ಒಳಗೊಂಡ ತಂಡ ಇತ್ತೀಚೆಗೆ ಅಂದರೆ ಜನವರಿ 2021ರಲ್ಲಿ ಯಾವ ನಗರಗಳ ನಡುವೆ ವಿಮಾನ ಹಾರಾಟವನ್ನು ನಡೆಸಿತು ಅಂತ ಕೇಳಿದ್ದಾರೆ. ಸೊ ರೆಗ್ಯುಲರ್ ಆಗಿ ನ್ಯೂಸ್ ಪೇಪರ್ ಓದ್ತಾ ಇದ್ದರೆ ಒಂದು ಅಪ್ಡೇಟ್ ಇದ್ದರೆ ಈ ಒಂದು ಪ್ರಶ್ನೆಗೆ ಆನ್ಸರ್ ಮಾಡಬಹುದು. ಸೊ ಆಲ್ರೆಡಿ ನಾವು ಹೇಳಿರುವ ಹಾಗೆ ತುಂಬ ಜನ ಕಾಲ್ ಮಾಡಿದಾಗ ಒಂದು ಸಜೆಷನ್ ನಾವು ಕೊಟ್ಟಿರ್ತೀವಿ. ಏನು ಅಂತಂದರೆ ಕಂಪಲ್ಸರಿಯಾಗಿ ನೀವು ಪ್ರಜಾವಾಣಿ ನ್ಯೂಸ್ ಪೇಪರನ್ನು ಡೈಲಿ ಒಂದು ಹಾಫ್ ಆನ್ ಅವರ್ ಆದರೂ ಓದಬೇಕಾಗುತ್ತೆ. ಆ ಒಂದು ನ್ಯೂಸ್ ಪೇಪರನ್ನು ಓದ್ತಾ ಇದ್ದರೆ ಇದು ಗೊತ್ತಾಗುತ್ತೆ, ಈಸಿಯಾಗಿ ಗೊತ್ತಾಗುತ್ತೆ. ಸೊ ಇತ್ತೀಚೆಗೆ ಜನವರಿ 2021ರಲ್ಲಿ ಒಂದು ಮಹಿಳಾ ಪೈಲಟ್ಗಳ ತಂಡ, ಭಾರತದ ಒಂದು ಮಹಿಳಾ ಪೈಲಟ್ಗಳ ತಂಡ 2 ನಗರಗಳ ನಡುವೆ ಒಂದು ವಿಮಾನ ಹಾರಾಟವನ್ನು ನಡೆಸಿತ್ತು. ಅಂತಂದರೆ ಆ ಒಂದು ವಿಮಾನವನ್ನು ಸಂಪೂರ್ಣವಾಗಿ ಹ್ಯಾಂಡಲ್ ಮಾಡಿದ್ದು ಒಂದು ಮಹಿಳಾ ತಂಡವಾಗಿತ್ತು. ಯಾವ ನಗರಗಳ ನಡುವೆ ವಿಮಾನ ಹಾರಾಟ ನಡೆಯಿತು ಅಂತ ಕೇಳಿದ್ದಾರೆ. ಆಯ್ಕೆಗಳು ಬೆಂಗಳೂರು, ಸ್ಯಾನ್ ಫ್ರಾನ್ಸಿಸ್ಕೋ, ದುಬೈ ಮತ್ತು ದೆಹಲಿ ನಡುವೆ, ದೆಹಲಿ ಮತ್ತು ಮಂಗಳೂರು ನಡುವೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬೆಂಗಳೂರು ಮತ್ತು ಸ್ಯಾನ್ ಫ್ರಾನ್ಸಿಸ್ಕೋಗಳ ನಡುವೆ ಆ ಒಂದು ವಿಮಾನ ಹಾರಾಟ ನಡೆಯುತ್ತೆ. ಸೊ ಏನು ಆ ವಿಮಾನ ಹಾರಾಟ ನಡೀತಲ್ವ ಅದು ಏರ್ ಇಂಡಿಯಾದ ವಿಮಾನ ಆಗಿತ್ತು. ಏರ್ ಇಂಡಿಯಾದ ವಿಮಾನ ಬೋಯಿಂಗ್ 777-200 LR ವಿಮಾನ, ಬೋಯಿಂಗ್ 777-200 LR ವಿಮಾನವನ್ನು ಹಾರಾಟ ಮಾಡಿದ್ರು. ಏರ್ ಇಂಡಿಯಾದ ವಿಮಾನ ಇದು. ಇದರ ಮುಖ್ಯ ಒಂದು ತಂಡದ ಮುನ್ನಡೆಸಿದವರು ಯಾರು? ಈ ಒಂದು ಮಹಿಳಾ ಪೈಲಟ್ಗಳ ತಂಡವನ್ನು ಮುನ್ನಡೆಸಿದ್ದು ಕ್ಯಾಪ್ಟನ್ ಜೋಯಾ ಅಗರ್ವಾಲ್. ಪ್ರಶ್ನೆಯನ್ನು ಈ ರೀತಿ ಕೂಡ ಕೇಳಬಹುದು. ಕ್ಯಾಪ್ಟನ್ ಜೋಯಾ ಅಗರ್ವಾಲ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಯಾವ ಒಂದು ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ, ಅಥವಾ ಕ್ಯಾಪ್ಟನ್ ಜೋಯಾ ಅಗರ್ವಾಲ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಯಾವ ಕಾರಣಕ್ಕಾಗಿ ಸುದ್ದಿಯಲ್ಲಿದ್ದಾರೆ ಅಂತ ಕೂಡ ಕೇಳಬಹುದು. ಸೊ ಯಾವ ಕಾರಣ ಅಂತಂದರೆ ಮಹಿಳಾ ಪೈಲಟ್ಗಳ ತಂಡವನ್ನು ಮುನ್ನಡೆಸಿದ್ರು. ಸೊ ಸ್ಯಾನ್ ಫ್ರಾನ್ಸಿಸ್ಕೋ ಮತ್ತು ಬೆಂಗಳೂರು ನಡುವೆ ಒಂದು ವಿಮಾನ ಹಾರಾಟವನ್ನು ಮಾಡಿದ್ರು ಅಂತ ಆನ್ಸರ್ ಆಗುತ್ತೆ. ಸೊ ಈ ಒಂದು ತಂಡದಲ್ಲಿ ಇದ್ದಂತಹ ಇತರೆ ಸದಸ್ಯರು ನೋಡೋದಾದರೆ ಪಾಪ್ಗಿರಿ ತನ್ಮಯ್, ಕ್ಯಾಪ್ಟನ್ ಆಕಾಶ್ ಸೋನಾವಾರ್,
ಹಾಗೂ ಕ್ಯಾಪ್ಟನ್ ಶಿವಾನಿ ಮನ್ಹಾಸ್ ಇವರು ಈ ಥರ ಸದಸ್ಯರಾಗಿರ್ತಾರೆ. ಸೊ ಬೆಂಗಳೂರು ಸ್ಯಾನ್ ಫ್ರಾನ್ಸಿಸ್ಕೋ ಏನಿದ್ದು ಡಿಸ್ಟೆನ್ಸ್ ಇದೆ ಅಲ್ವಾ, ಬ್ಯಾಂಗ್ಳೂರು ಮತ್ತು ಸ್ಯಾನ್ ಫ್ರಾನ್ಸಿಸ್ಕೋಗಳ ನಡುವೆ ಒಂದು ಏರಿಯಲ್ ಡಿಸ್ಟೆನ್ಸ್ ಏನಿದೆ, ಇದು ವಿಶ್ವದ ಅತ್ಯಂತ ದೀರ್ಘ ವಾಯು ಮಾರ್ಗ ಆಗಿರುತ್ತೆ. ತುಂಬ ಒಂದು ಲಾಂಗೆಸ್ಟ್ ಡಿಸ್ಟೆನ್ಸ್ ಆಗುತ್ತೆ, ಲಾಂಗೆಸ್ಟ್ ಏರಿಯಲ್ ಡಿಸ್ಟೆನ್ಸ್ ಆಗಿರುತ್ತೆ. 13,992 ಕಿಲೋಮೀಟರ್ ಅಂತರ ಇರುತ್ತೆ. ಸೊ ಎಲ್ಲ ಪಾಯಿಂಟ್ಸ್ಗಳನ್ನು ನೆನಪಿಟ್ಕೊಳ್ಳೇಬೇಕು, ಯಾವುದಾದ್ರೂ ಒಂದು ಪಾಯಿಂಟ್ ಕೂಡ ಪ್ರಶ್ನೆಯಾಗಿ ಬಂದೇ ಬರುತ್ತೆ. ಸೊ ನೆಗ್ಲೆಕ್ಟನ್ನು ಮಾಡಬೇಡಿ ಅಂತ ಹೇಳ್ತಾ, ಇತ್ತೀಚೆಗೆ ಟ್ವಿಟರ್ ಯಾರ ಖಾತೆಯನ್ನು ಶಾಶ್ವತವಾಗಿ ಅಮಾನತುಗೊಳಿಸಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇತ್ತೀಚೆಗೆ ಟ್ವಿಟರ್ ಯಾರ ಖಾತೆಯನ್ನು ಶಾಶ್ವತವಾಗಿ ಅಮಾನತುಗೊಳಿಸಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ನೋಡೋದಾದರೆ ಫಸ್ಟ್ ಆಪ್ಷನ್ಸನ್ನು ನೋಡೋಣ. ಎಲಾನ್ ಮಸ್ಕ್, ಡೊನಾಲ್ಡ್ ಟ್ರಂಪ್, ಜೋ ಬೈಡನ್, ಅಲಿಬಾಬಾ. ಸೊ ಸರಿಯಾದ ಉತ್ತರ ಏನಾಗುತ್ತೆ ಅಂತಂದರೆ ಡೊನಾಲ್ಡ್ ಟ್ರಂಪ್ ಅವರ ಒಂದು ಖಾತೆಯನ್ನು ಶಾಶ್ವತವಾಗಿ ಒಂದು ಅಮಾನತುಗೊಳಿಸಿದೆ. ಯಾಕೆ ಅಮಾನತುಗೊಳಿಸಿದೆ ಅಂತಂದರೆ, ಸೊ ಅದಕ್ಕಿಂತ ಮುಂಚೆ ಎಲಾನ್ ಮಸ್ಕ್ ಯಾರು? ಎಲಾನ್ ಮಸ್ಕ್ ಒನ್ ಆಫ್ ದ ರಿಚೆಸ್ಟ್ ಪರ್ಸನ್ ಎಲಾನ್ ಮಸ್ಕ್. ಸೆಕೆಂಡ್ ರಿಚೆಸ್ಟ್ ಪರ್ಸನ್ ಪ್ರೆಸೆಂಟ್ ವರ್ಲ್ಡಲ್ಲಿ. ಫಸ್ಟ್ ರಿಚೆಸ್ಟ್ ಪರ್ಸನ್ ಯಾರು? ಜೆಫ್ ಬಿಜೋಸ್ ಫಸ್ಟ್ ರಿಚೆಸ್ಟ್ ಪರ್ಸನ್ನು. ಹಾಗೆ ಜೋ ಬೈಡನ್ ಪ್ರಸ್ತುತ ಅಮೇರಿಕಾದ ಅಧ್ಯಕ್ಷರಾಗಿರ್ತಾರೆ. ಹಾಗಾದರೆ ಅಲಿಬಾಬಾ ಯಾರು? ಅಲಿಬಾಬಾ ಅಂತ ಕೇಳಿದ್ದೀರಾ ನೀವು, ಹೌದಲ್ವಾ? ಅಲಿಬಾಬಾ ಒಂದು ಚೈನಾದ ಫೇಮಸ್ ಒಂದು ಕಂಪ್ನಿ ಆಗಿರುತ್ತೆ. ಸೊ ಜಾಕ್ಮಾ ಹೆಸರು ಕೇಳಿದಾರಲ್ವ, ಜಾಕ್ಮಾ ಈ ಒಂದು ಅಲಿಬಾಬಾ ಸಂಸ್ಥೆಯ ಸಂಸ್ಥಾಪಕರಾಗಿರ್ತಾರೆ. ಸೊ ಜಾಕ್ಮಾ ಕೂಡ ಒಂದು ಸುದ್ದಿಯಲ್ಲಿದ್ದಾರೆ. ಕಾರಣ ಏನು ಅಂತಂದರೆ, ಚೀನಾದಲ್ಲಿ ಜಾಕ್ಮಾ ಒಂದು ನಾಪತ್ತೆಯಾಗಿದ್ದಾರೆ ಅಂತ 2-3 ತಿಂಗಳಿಂದ ಜಾಕ್ಮಾ ಎಲ್ಲಿ ಕಾಣ್ತಾ ಇಲ್ಲ. ಸೊ ಚೀನಾದಲ್ಲಿ ಒಂದು ದಬ್ಬಾಳಿಕೆ ಆಗ್ತಾ ಇದೆ ಜಾಕ್ಮಾರ ಮೇಲೆ ಅಂತ ಕೂಡ ಒಂದು ಆಪಾದನೆಗಳಿವೆ. ಸೊ ಆನ್ಸರನ್ನು ನೋಡೋಣ. ಡೊನಾಲ್ಡ್ ಟ್ರಂಪ್ ಏನು ಆನ್ಸರ್ ಇದೆ ಅಲ್ವಾ. ಸೊ ಟ್ವಿಟರ್ ಏನು ಮಾಡಿದೆ, ಡೊನಾಲ್ಡ್ ಟ್ರಂಪ್ ಅವರ ಒಂದು ಖಾತೆಯನ್ನು ಒಂದು ಸಂಪೂರ್ಣವಾಗಿ ನಿಷೇಧ ಮಾಡಿದೆ. ಯಾಕೆ ನಿಷೇಧ ಮಾಡಿದೆ ಡೊನಾಲ್ಡ್ ಟ್ರಂಪ್ ಅವರ ಒಂದು ಖಾತೆಯನ್ನು ಅಂತಂದರೆ, ಹಿಂಸಾಚಾರವನ್ನು ಪ್ರಚೋದಿಸುವ ಒಂದು ಅಪಾಯವಿರುವ ಕಾರಣ ಒಂದು ಅಮಾನತನ್ನು ಮಾಡಲಾಗಿದೆ. ಇತ್ತೀಚೆಗೆ ಒಂದು ಡೊನಾಲ್ಡ್ ಟ್ರಂಪ್ ಅವರು ಒಂದು ಟ್ವೀಟನ್ನು ಮಾಡಿದರು. ಜೋ ಬೈಡನ್ ಅವರ ಅಧಿಕಾರ ಸ್ವೀಕಾರ ಸಮಾರಂಭಕ್ಕೆ ನಾನು ಹಾಜರಾಗೋದಿಲ್ಲ ಅಂತ ಹೇಳಿ ಒಂದು ಟ್ವೀಟನ್ನು ಮಾಡಿದರು. ಸೊ ಆ ಒಂದು ಟ್ವೀಟ್ನ ಕಾರಣದಿಂದ ಎಷ್ಟೊಂದು ಜನ ಟ್ರಂಪ್ನ ಬೆಂಬಲಿಗರು ಒಂದು ಪ್ರಚೋದನೆಗೆ ಒಳಪಟ್ಟು ಅಥವಾ ಅವರ ಒಂದು ಪ್ರಚೋದನೆಗೆ ಆಗಿ ಏನಾದರೂ ಹಾನಿ ಮಾಡುವಂಥ ಸಾಧ್ಯತೆ ಇರೋ ಕಾರಣದಿಂದ ಸೊ ಇನ್ನು ಮುಂದೆ ಅದೇ ರೀತಿಯಾದಂಥ ಟ್ವೀಟ್ಗಳು ಮಾಡಬಾರ್ದು ಅಂತ ಹೇಳಿ ಅವರ ಒಂದು ಖಾತೆಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ. ಸೊ ಮಾಧವ್ ಸಿಂಹ ಸೋಲಂಕಿ 2021 ಜನವರಿಯಲ್ಲಿ ನಿಧನ ಹೊಂದಿದ್ದು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಅಂತ ಕೇಳಿದ್ದಾರೆ. ಮಾಧವ್ ಸಿಂಹ ಸೋಲಂಕಿ. ಸೊ ಆಯ್ಕೆಗಳು ರಾಜಕೀಯ, ಸಿನಿಮಾ, ಕೈಗಾರಿಕೆ, ಯಾವುದು ಅಲ್ಲ. ಸೊ ಸರಿಯಾದ ಉತ್ತರ ಏನಾಗುತ್ತೆ? ಮಾಧವ್ ಸಿಂಹ ಸೋಲಂಕಿ. ಸೊ ನಿಮ್ಗೇನನ್ಸುತ್ತೆ, ಡೆತ್ ಆಗಿರುವಂತಹ ಪರ್ಸನ್ಸ್ಗಳ ಕ್ವಶನ್ಸ್ ಬರೋದಿಲ್ಲ ಅಂತ ಅನ್ಕೋಬಹುದು. ಸೊ ಹಳೆಯ ಒಂದು KS ಪೇಪರ್ಸಲ್ಲಿ ಬಂದಿದೆ. ಸೊ ಆ ಕಾರಣಕ್ಕಾಗಿ ಯಾರಾದರೂ ಫೇಮಸ್ ಪರ್ಸನ್ ಒಂದು ಡೆತ್ ಆದರೆ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಅಂತ ತಿಳ್ಕೋಬೇಕಾಗುತ್ತೆ. ಸೊ ಮಾಧವ್ ಸಿಂಹ ಸೋಲಂಕಿ ಅವರ ಒಂದು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಅಂದರೆ ಅದು ರಾಜಕೀಯ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ. ಸರಿಯಾದ ಉತ್ತರ ರಾಜಕೀಯ ಆಗುತ್ತೆ. ಯಾರು ಮಾಧವ್ ಸಿಂಹ ಸೋಲಂಕಿ ಅಂತಂದರೆ ಗುಜರಾತ್ನ ಒಂದು ಮುಖ್ಯಮಂತ್ರಿಯಾಗಿದ್ದರು. ಒಂದಲ್ಲ ಎರಡಲ್ಲ 4 ಬಾರಿ ಗುಜರಾತ್ನ ಒಂದು ಮುಖ್ಯಮಂತ್ರಿ ಆಗಿದ್ದರು. ಸೊ ಗುಜರಾತ್ನಲ್ಲಿ ಒಂದು ಫೇಮಸ್ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಇದೆ. ನರ್ಮದಾ ನದಿಯ ಮೇಲೆ ಇದೆ. ಇದು ಕೂಡ ಹಲವಾರು ಬಾರಿ ಪ್ರಶ್ನೆ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ನರ್ಮದಾ ನದಿಯ ಮೇಲೆ ಇದೆ. ಹಾಗೆ ಒಂದು ಸ್ಟ್ಯಾಚ್ಯೂ ಆಫ್ ಯೂನಿಟಿಯ ಒಂದು ಡಿಸೈನ್ ಮಾಡಿದವರು ಯಾರು, ಅದನ್ನು ಕೂಡ ನೀವು ಬೇಕಾದರೆ ನೋಡ್ಕೋಬೇಕಾಗುತ್ತೆ. ಯಾರು ಡಿಸೈನ್ ಮಾಡಿದ್ರು, ಒಂದ್ಸಲ ನೀವು ವಿಕಿಪೀಡಿಯಾ ಓಪನ್ ಮಾಡಿಬಿಟ್ಟು ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂತ ನೋಡ್ಕೊಳ್ಳಿ. ಯಾರಾದರೂ ಒಂದು ಫ್ರೆಶ್ ಆಗಿ ಎಕ್ಸಾಮನ್ನು ಪ್ರಿಪೇರ್ ಆಗ್ತಾಯಿದ್ರೆ, 1-2 ಸಲ ಎಕ್ಸಾಮನ್ನು ಬರೆದಿದ್ರೆ ಗೊತ್ತಿರುತ್ತೆ. ಸೊ ಒಂದು ಸಲ ಬರಿಬೇಕು ಅಂತ ಅಂದ್ಕೊಂಡವ್ರಿಗೆ ಹೇಳ್ತಾ ಇರೋದು, ಸ್ಟ್ಯಾಚ್ಯೂ ಆಫ್ ಯೂನಿಟಿ ಬಗ್ಗೆ ಕೂಡ ತಿಳ್ಕೊಬೇಕಾಗುತ್ತೆ. ಸರ್ದಾರ್ ವಲ್ಲಭಾಯಿ ಪಟೇಲರ ಒಂದು ಏನಿದೆ ಅಲ್ವಾ ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಸರ್ದಾರ್ ವಲ್ಲಭಾಯಿ ಪಟೇಲ್ ಭಾರತದ ಉಕ್ಕಿನ ಮನುಷ್ಯ, ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ ನಾವು ಕರಿತೀವಲ್ವ, ಭಾರತದ ಉಕ್ಕಿನ ಮನುಷ್ಯ. ಮಾನವನು ಬಳಸಿದ ಮೊದಲ ಲೋಹ ಯಾವುದು ಅಂತ ಕೇಳಿದ್ದಾರೆ. ಆಯ್ಕೆಗಳು ತಾಮ್ರ ಮಾತ್ರ, ತವರ ಮಾತ್ರ, ಕಬ್ಬಿಣ ಮಾತ್ರ, ಮೇಲಿನ ಎಲ್ಲವನ್ನೂ ಕೂಡ ಮಾನವ ಬಳಸಿದ್ದಾನಾ ಅಂತ ನೋಡೋದಾದರೆ ಸರಿಯಾದ ಉತ್ತರ ಏನಾಗುತ್ತೆ? ಮಾನವನು ಬಳಸಿದ ಮೊದಲ ಲೋಹ ಯಾವುದು ಅಂದರೆ ಅದು ತಾಮ್ರ ಮಾತ್ರ ಮಾನವನು ಬಳಸಿದ ಮೊದಲ ಲೋಹ ಆಗುತ್ತೆ. ಸೊ ತಾಮ್ರ ಯುಗವನ್ನು ಮುಖ್ಯವಾಗಿ ಉತ್ತರ ಭಾರತದಲ್ಲಿ ಒಂದು ಅನುಕರಣೆ ಮಾಡಿರ್ತಾರೆ. ಹಾಗಾದರೆ ದಕ್ಷಿಣ ಭಾರತದಲ್ಲಿ ಏನು ಮಾಡಿದ್ರು? ದಕ್ಷಿಣ ಭಾರತದಲ್ಲಿ ಒಂದು ಕಬ್ಬಿಣ ಯುಗವನ್ನು ಒಂದು ಅನುಸರಿಸಿದ್ರು. ಇದು ಕೂಡ ನೋಡ್ಕೊಳ್ಳಿ, ಕಬ್ಬಿಣ ಯುಗವನ್ನು ಅನುಸರಣೆ ಮಾಡಿದ್ರು. ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಒಂದು ಕಾಲಮ್ನಲ್ಲಿ ಶಾಸನಗಳನ್ನು ಕೊಟ್ಟಿದ್ದಾರೆ, ಸೆಕೆಂಡ್ ಕಾಲಮ್ನಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಸೊ ಈ ರೀತಿಯಾದ ಪ್ರಶ್ನೆಯನ್ನು ಯಾಕೆ ಫ್ರೇಮ್ ಮಾಡಿದ್ದೀವಿ ಅಂತಂದರೆ,
ಸಾಮಾನ್ಯವಾಗಿ ಒಂದು ಎಕ್ಸಾಮ್ಸ್ಗಳಲ್ಲಿ ಈ ರೀತಿಯಾದಂಥ ಪ್ರಶ್ನೆ ಬರುತ್ತೆ. ಒಂದು ಕಡೆ ಒಂದು ಕಾಲಮ್ನಲ್ಲಿ ಶಾಸನಗಳನ್ನು ಕೊಡೋದು, ಇನ್ನೊಂದು ಕಾಲಮ್ಗಳಲ್ಲಿ ವಿವರಣೆ ಕೊಟ್ಟು ಒಂದು ಮ್ಯಾಚ್ ಮಾಡಬೇಕು ಅಥವಾ ಕೊಟ್ಟಿರುವಂಥ ಒಂದು ಆಯ್ಕೆಗಳಲ್ಲಿ ಸರಿಯಾಗಿ ಹೊಂದಾಣಿಕೆ ಆಗೋದು ಯಾವುದಿದೆ ಅಂತ ಕೂಡ ಕೇಳ್ತಾರೆ. ಸೊ ಫಸ್ಟ್ನೇದು ನೋಡೋದಾದರೆ ಹಲ್ಮಿಡಿ ಶಾಸನ ಕಾಕುತ್ಸ ವರ್ಮನ ಬಗ್ಗೆ ಹೇಳುತ್ತದೆ ಅಂತ ಕೊಟ್ಟಿದ್ದಾರೆ. ಎರಡನೇದಾಗಿ ಅಲಹಾಬಾದ್ ಸ್ತಂಭ ಶಾಸನ ಸಮುದ್ರಗುಪ್ತನ ಬಗ್ಗೆ ಹೇಳುತ್ತೆ ಅಂತ ಕೊಟ್ಟಿದ್ದಾರೆ. ಮೂರನೇದಾಗಿ ಐಹೊಳೆ ಶಾಸನ ಖಾರವೇಲನ ಬಗ್ಗೆ ಹೇಳುತ್ತೆ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಯಾವುದು ಸರಿಯಾಗಿದೆ ಅಂತ ನೋಡೋಣ. ಮಾತ್ರ ಸರಿ, ಮತ್ತು ಬ ಮಾತ್ರ ಸರಿ, ಬ ಮತ್ತು ಕ ಮೂರೂ ಸರಿ ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಏನಾಗುತ್ತೆ ಇದಕ್ಕೆ ಅಂತಂದರೆ ಆಯ್ಕೆ 2 ಆಗುತ್ತೆ. ಮತ್ತು ಬ ಮಾತ್ರ ಸರಿಯಾಗುತ್ತೆ. ಮತ್ತು ಬ ಮಾತ್ರ ಸರಿಯಾಗುತ್ತೆ. ಸೊ ಹಾಗಾದರೆ ಐಹೊಳೆ ಶಾಸನ ಖಾರವೇಲಂದಲ್ವಾ? ಐಹೊಳೆ ಶಾಸನ ಯಾರ್ದು ಹೇಳುತ್ತೆ ಐಹೊಳೆ ಶಾಸನದಲ್ಲಿ ಅಂತಂದರೆ ಇಮ್ಮಡಿ ಪುಲಕೇಶಿಯ ಬಗ್ಗೆ ಹೇಳುತ್ತೆ. ಇಮ್ಮಡಿ ಪುಲಕೇಶಿಯ ಬಗ್ಗೆ ಹೇಳುತ್ತೆ. ಐಹೊಳೆ ಶಾಸನದಲ್ಲಿ ಇಮ್ಮಡಿ ಪುಲಕೇಶಿಯ ಬಗ್ಗೆ ಹೇಳಲಾಗುತ್ತೆ. ಇತಿಹಾಸದ ಪಿತಾಮಹ ಎಂದು ಯಾರಿಗೆ ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಆಯ್ಕೆಗಳು ಹೆರೋಡಾಟಸ್, ಸಿ ರಾವ್, ಅರ್ನಾಡ್ ಟಯರ್ಡ್, ಹೆಗನ್. ಸೊ ಸರಿಯಾದ ಉತ್ತರ ಏನಾಗುತ್ತೆ ಅಂತಂದರೆ ಹೆರೋಡಟಸ್. ಇತಿಹಾಸದ ಪಿತಾಮಹ ಯಾರು? ಹೆರೋಡಾಟಸ್ ಇತಿಹಾಸದ ಪಿತಾಮಹ ಅಂತ ಹೇಳಿ ನಾವು ಕರಿತೀವಿ. ಇತಿಹಾಸ ಅಂದರೆ ಏನು ಅಂತ ನೋಡೋದಾದರೆ ಒಂದು ಮುಂದಿನ ಜನಾಂಗ ನೆನಪಿಡಬೇಕಾದ ಗತಿಸಿ ಹೋದ ಘಟನೆಗಳಿಗೆ ನಾವು ಇತಿಹಾಸ ಅಂತ ಕರಿತೀವಿ. ಇತಿಹಾಸ ಅಂತ ಅಂದರೆ ಏನು? ಒಂದು ಮುಂದಿನ ಜನಾಂಗ, ಒಂದು ಫ್ಯೂಚರ್ ಜನ್ರೇಷನ್ ಏನು ನೆನಪಿಟ್ಕೋಬೇಕು ಅಂತಂದರೆ ಗತಿಸಿ ಹೋದ ಅಂದರೆ ನಡೆದಂತಹ ಒಂದು ಘಟನೆಗಳನ್ನು ನೆನಪಿಟ್ಕೋಬೇಕಾಗಿದ್ದನ್ನು ನಾವು ಇತಿಹಾಸ ಅಂತ ಕರಿತೀವಿ. ಭಾರತವನ್ನು ಮೊದಲ ಬಾರಿಗೆ ಹಿಂದೂಸ್ತಾನ್ ಅಂತ ಹಲವಾರು ಬಾರಿ ಯೂಸ್ ಮಾಡ್ತಿರ್ತಾರೆ. ಮೋದಿಯವರು ಯೂಸ್ ಮಾಡ್ತಾರೆ ತುಂಬ. ಸೊ ಹಿಂದೂಸ್ತಾನ್ ಎಂದ ಮೊದಲು ಕರೆದವರು ಯಾರು ಭಾರತಕ್ಕೆ ಅಂದರೆ ಅದು ಪರ್ಷಿಯನ್ನರು. ಯಾರು ಪರ್ಷಿಯನ್ನರು? ಭಾರತವನ್ನು ಹಲವಾರು ಬಾರಿ ಹಲವಾರು ವಿದೇಶಿಯರು ಆಳಿದ್ರು, ವಿದೇಶಿಯರು ದಾಳಿ ಮಾಡಿದ್ರು. ಅವರಲ್ಲಿ ಪರ್ಷಿಯನ್ನರು ಕೂಡ ಒಬ್ಬರು. ಅರಬ್ಬರು, ಪರ್ಷಿಯನ್ನರು, ಟರ್ಕರು, ಪೋರ್ಚುಗೀಸರು, ಇಂಗ್ಲೀಷರು, ಈ ರೀತಿಯಾಗಿ ಹಲವಾರು ಬಾರಿ ಮತ್ತು ಹಲವಾರು ಸಲ ಹಾಗೆ ಹಲವಾರು ಜನ ವಿದೇಶಿಯರು, ಯುರೋಪಿಯನ್ನರು ಭಾರತವನ್ನು ದಾಳಿ ಮಾಡಿದ್ರು, ಆಳಿದ್ರು. ಅವರಲ್ಲಿ ಪರ್ಷಿಯನ್ನರು ಕೂಡ ಒಬ್ಬರು. ಭಾರತವನ್ನು ಇಂಡಿಯಾ ಅಂತ ಕರೆದವರು ಯಾರು? ಅವರು ಗ್ರೀಕರು. ಭಾರತ ಇಂಡಿಯಾ ಅಂತ ಕರೆದವರು ಯಾರು? ಗ್ರೀಕರು. ಯಾಕೆ ಇಂಡಿಯಾ ಅಂತ ಕರೆದ್ರು ಅಂತಂದರೆ ಅದು ಒಂದು ಇಂಡಸ್ ನದಿಯ ಮೇಲೆ ಇದೆ. ಇಂಡಸ್ ನದಿಯ ಮೇಲೆ ಇದೆ ಅಂತ ಅಂದ್ಕೊಂಡ್ಬಿಟ್ಟು ಅವರು ಇಂಡಿಯಾ ಅಂತ ಕರೆದ್ರು. ಇದು ಕೂಡ ನೋಡ್ಕೊಳ್ಳಿ. ಕೆಳಗಿನವುಗಳಲ್ಲಿ ಸರಿಯಾದದ್ದನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಆಯ್ಕೆ 1 ನೋಡೋಣ. ಪ್ರಪಂಚದಲ್ಲಿ ಒಟ್ಟು 7 ಭೂಖಂಡಗಳಿವೆ. ಹೌದು. ಉತ್ತರ ಅಮೆರಿಕಾವನ್ನು ಪೈರಿಸ್ಗಳ ನಾಡು ಅಂತ ಕರೀತಾರೆ. ಮಾತ್ರ ಸರಿ, ಮತ್ತು ಬ ಎರಡೂ ಸರಿ. ಹಾಗಾದರೆ ಯಾವುದು ಸರಿಯಾದ ಉತ್ತರ ಆಗುತ್ತೆ? ಪ್ರಪಂಚದಲ್ಲಿ ಒಟ್ಟು 7 ಖಂಡಗಳಿವೆ ಅಂತ ಕೊಟ್ಟಿದ್ದಾರೆ, ಭೂಖಂಡಗಳಿವೆ. ಉತ್ತರ ಅಮೆರಿಕಾವನ್ನು ಪೈರಿಸ್ಗಳ ನಾಡು ಅಂತ ಕರೀತಾರೆ ಅಂತ ಕೊಟ್ಟಿದ್ದಾರೆ. ಸೊ ಮಾತ್ರ ಸರಿ ಅಂದರೆ ಪ್ರಪಂಚದಲ್ಲಿ ಒಟ್ಟು 7 ಭೂಖಂಡಗಳಿವೆ ಅಂತ ಕೊಟ್ಟಿದ್ದಾರಲ್ವ, ಇದು ಮಾತ್ರ ಸರಿನಾ? ಹಾಗಾದರೆ ಮತ್ತು ಬ ಎರಡೂ ಸರಿನಾ? ಮತ್ತು ಬ ಅಂತಂದರೆ 1ನೇದ್ದು 2ನೇದ್ದು ಅಂದರೆ ಎರಡೂ ಹೇಳಿಕೆಗಳು ಸರಿಯಾಗಿದೆಯಾ ಅಂತ. ಎರಡೂ ಹೇಳಿಕೆಗಳು ಸರಿಯಾಗಿದ್ದರೆ ಆಯ್ಕೆ 4 ಟಿಕ್ ಮಾಡಿ, ಅನ್ನು ಟಿಕ್ ಮಾಡಬೇಕು. ಸೊ ಒಂದೇ ಹೇಳಿಕೆ ಸರಿ ಇದ್ದರೆ ಮಾತ್ರ ಸರಿ ಅಂತ ಅನ್ನು ಟಿಕ್ ಮಾಡಬೇಕು. ಹಾಗಾದರೆ ಯಾವುದು ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ 4 ಆಗುತ್ತೆ. ಮತ್ತು ಬ ಎರಡೂ ಸರಿಯಾಗುತ್ತೆ. ಪ್ರಪಂಚದಲ್ಲಿ 7 ಭೂಖಂಡಗಳಿವೆ ಮತ್ತು ಉತ್ತರ ಅಮೆರಿಕಾವನ್ನು ಪೈರಿಸ್ಗಳ ನಾಡು ಅಂತ ಕರಿತೀವಿ. ಪೈರಿಸ್ಗಳ ನಾಡು. ಸೊ ಭಾರತದ ಪ್ರಮಾಣ ವೇಳೆಗೆ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಏನು ಕರಿತೀವಲ್ಲ, ಭಾರತದ ಪ್ರಮಾಣ ವೇಳೆಗೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಸರಿಯಾದದ್ದನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಪ್ರಥಮ ಆಪ್ಷನನ್ನು ನೋಡೋಣ. ಭಾರತದ ಒಂದು ಪ್ರಮಾಣ ವೇಳೆ ಅಂದರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. ಇಂಗ್ಲೀಷಲ್ಲಿ ಯಾರಾದರೂ ನೋಡ್ತಾ ಇದ್ದರೆ, ಸೊ ಇಂಗ್ಲೀಷಲ್ಲಿ ಯಾರಾದರೂ ಓದ್ತಾ ಇದ್ದರೆ, ಭಾರತದ ಪ್ರಮಾಣ ವೇಳೆಗೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಕರಿತೀವಿ. ಭಾರತದ ಒಂದು ಪ್ರಮಾಣ ವೇಳೆ ಅಹಮದಾಬಾದ್ ಮೂಲಕ ಹಾದು ಹೋಗುತ್ತದೆ ಅಂತ ಕೊಟ್ಟಿದ್ದಾರೆ. ಇದು ಪ್ರಧಾನ ರೇಖೆಗಿಂತ 5 ಗಂಟೆ 10 ನಿಮಿಷ ಮುಂದೆ ಇದೆ ಅಂತ ಕೊಟ್ಟಿದ್ದಾರೆ. ಮತ್ತು ಬ ಎರಡೂ ಸರಿ, ಮತ್ತು ಬ ಎರಡೂ ತಪ್ಪು. ಸರಿಯಾದ ಉತ್ತರ ಏನಾಗುತ್ತೆ ಇದಕ್ಕೆ ಅಂತಂದರೆ ಆಯ್ಕೆ 4 ಮತ್ತು ಬ ಎರಡೂ ತಪ್ಪಾಗುತ್ತೆ. ಯಾಕೆ ಅಂತಂದರೆ ಭಾರತದ ಪ್ರಮಾಣ ವೇಳೆ ಹಾದು ಹೋಗುವುದು ಅಹಮದಾಬಾದ್ನ ಮೂಲಕ ಅಲ್ಲ. ಹಾಗೆ ಭಾರತದ ಒಂದು ಪ್ರಧಾನ ರೇಖೆಗಿಂತ ಅಂದರೆ ಭಾರತದ ಒಂದು ಪ್ರಧಾನ ವೇಳೆ ವರ್ಲ್ಡ್ ಏನಂತಾರೆ ಗ್ರೀನ್ವಿಚ್ ರೇಖೆಯಲ್ಲಿ ಹಾದು ಹೋಗುವಂಥ ಒಂದು ಸ್ಟ್ಯಾಂಡರ್ಡ್ ಟೈಮ್ಗಿಂತ ಎಷ್ಟು ನಿಮಿಷ, 5 ಗಂಟೆ 10 ನಿಮಿಷ ಇದೆಯಲ್ವ, ಇದು ಕೂಡ ಅಲ್ಲ. ಸೊ ಹಾಗಾದರೆ ಏನು ಅಂತಂದರೆ
ಅಲಹಾಬಾದ್ನ ಒಂದು ಪ್ರಯಾಗದ ಮೂಲಕ ಹಾದು ಹೋಗುತ್ತೆ. 5 ಗಂಟೆ 30 ನಿಮಿಷ ಮುಂದೆ ಇದೆ. 5 ಗಂಟೆ 30 ನಿಮಿಷ ಮುಂದೆ ಇದೆ. ಸೊ 12 ಗಂಟೆ ಗ್ರೀನ್ವಿಚಲ್ಲಿ ಟೈಮ್ ಆಗಿತ್ತು ಅಂದರೆ ಇಲ್ಲಿ ಎಷ್ಟಾಗುತ್ತೆ, ಪ್ಲಸ್ 5.30 ಮಿನಿಟ್ಸ್ ಮುಂದೆ ಇರುತ್ತೆ. 12 ಅಂತಂದರೆ 5 ಗಂಟೆ 30 ನಿಮಿಷ ಇಲ್ಲಾಗಿರುತ್ತೆ. ಸೊ ಅಲ್ಲೇನಾದರೂ 1 ಗಂಟೆ ಆಗಿದ್ರೆ ಇಲ್ಲಿ 6:30 ಆಗಿರುತ್ತೆ, ಪ್ಲಸ್ ಆಗಿರುತ್ತೆ. ಸೊ ಪ್ಲಸ್ ಆಗಿರುತ್ತೆ, ಅದನ್ನು ಕೂಡ ನೋಡ್ಕೊಳ್ಳಿ. ಸೂರ್ಯನಲ್ಲಿ ಅತಿ ಹೆಚ್ಚು ಯಾವ ಅನಿಲ ಕಂಡುಬರುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಆಯ್ಕೆಗಳು ಹೀಲಿಯಂ ಮತ್ತು ರೆಡಾನ್, ಹೀಲಿಯಂ ಮತ್ತು ಜಲಜನಕ ಮತ್ತು ರೆಡಾನ್, ಹೀಲಿಯಂ ಮಾತ್ರ. ಸೊ ಸರಿಯಾದ ಉತ್ತರ ಏನಾಗುತ್ತೆ? ಸೊ ಸೂರ್ಯನಲ್ಲಿ ಯಾವ ಅನಿಲಗಳು ಮುಖ್ಯವಾಗಿ ಕಂಡುಬರುತ್ತೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಹೀಲಿಯಂ ಮತ್ತು ಜಲಜನಕ ಆಗುತ್ತೆ. ಆಯ್ಕೆ 2 ಆಗುತ್ತೆ. ಹೀಲಿಯಂ ಮತ್ತು ಜಲಜನಕ ಸೂರ್ಯನಲ್ಲಿ ಕಂಡುಬರುತ್ತೆ. ಸೂರ್ಯನ ಸುತ್ತ ಒಂದು ಗ್ರಹಗಳು ಸುತ್ತುತ್ತವೆ. ಸೊ ಗ್ರಹಗಳು ತಮ್ಮ ಸುತ್ತ ಕೂಡ ಸುತ್ತುಕೊಳ್ಳುತ್ತೆ. ಒಂದು ಅಕ್ಷದಲ್ಲಿ ಸುತ್ತುತ್ತೆ. ಇದಕ್ಕೆ ರೊಟೇಷನ್ ಅಂತ ಕರಿತೀವಿ ನಾವು. ಒಂದು ರೊಟೇಷನ್ ಮತ್ತು ರೆವಲ್ಯೂಷನ್ 2 ಬರುತ್ತೆ ಇಲ್ಲಿ. ರೊಟೇಷನ್ ಆ್ಯಸ್ ವೆಲ್ ಆಸ್ ರೆವಲ್ಯೂಷನ್, ಇದನ್ನು ಕೂಡ ನೆನಪಿಟ್ಕೊಳ್ಳಿ. ರೊಟೇಷನ್ ಆ್ಯಂಡ್ ರೆವಲ್ಯೂಷನ್ ಅಂದರೆ ಏನು? ಸೊ ಸೂರ್ಯನ ಸುತ್ತೋದಕ್ಕೆ ಏನಂತೀವಿ ನಾವು? ರೊಟೇಷನ್ ಅಂತೀವ, ರೆವಲ್ಯೂಷನ್ ಅಂತೀವ. ಅದನ್ನು ಕೂಡ ನೀವು ನೋಡ್ಕೋಬೇಕು. ಒಂದು ಸಲ ಡಿಸ್ಕ್ರಿಪ್ಟಿವ್ ಆಗಿ ಬೇಸಿಕ್ DSCRT ಬುಕ್ಸ್ಗಳನ್ನು ಸ್ವಲ್ಪ ಓದ್ಕೊಳ್ಳಿ. ಹಾಗೆ ಯಾವ ಗ್ರಹಗಳ ಒಂದು ಸೀಕ್ವೆನ್ಸ್ ಕೂಡ ನೆನಪಿಟ್ಕೋಬೇಕು. ಒಂದು NCERTಲಿ ಒಂದು ಇದು ಇದೆ, ನ್ಯೂಮಾನಿಕ್ಸ್ ಬರುತ್ತೆ. ಮೈ ವೆರಿ ಎಫಿಷಿಯಂಟ್ ಮದರ್ ಜಸ್ಟ್ ಸರ್ವ್ಡ್ ಅಸ್ ನಟ್ಸ್ ಅಂತ. ಮೈ ವೆರಿ ಎಫಿಷಿಯಂಟ್ ಮದರ್ ಜಸ್ಟ್ ಸರ್ವ್ಡ್ ಅಸ್ ನಟ್ಸ್ ಅಂತ. ಮರ್ಕ್ಯೂರಿ, ವೀನಸ್, ಅರ್ತ್, ಮಾರ್ಸ್, ಜುಪಿಟರ್, ಸ್ಯಾಟರ್ನ್, ಯುರೇನಸ್, ನೆಪ್ಚೂನ್. ಪ್ಲೂಟೋ ಇವಾಗ ಒಂದು ಗ್ರಹದ ಸ್ಥಾನದಿಂದ ರಿಮೂವ್ ಮಾಡಿದ್ದಾರೆ. ಪ್ಲೂಟೋ ಪ್ರೆಸೆಂಟು ಗ್ರಹ ಅಲ್ಲ, ಅದನ್ನು ರಿಮೂವ್ ಮಾಡಿದ್ದಾರೆ. ಅದನ್ನು ಕುಬ್ಜ ಗ್ರಹ ಅಂತ ಅಂತಾರೆ. ಕುಬ್ಜ ಗ್ರಹ ಅಂತ ಕರೀತಾರೆ. ಪ್ಲೂಟೋಗೆ ಕುಬ್ಜ ಗ್ರಹ, ಅದ ಕೂಡ ನೋಡ್ಕೊಳ್ಳಿ. ಸೊ ಸ್ಯಾಟರ್ನ್ ಡೆನ್ಸಿಯೆಸ್ಟ್ ಪ್ಲಾನೆಟ್ ಅಂತ ಕರೀತಾರೆ. ಸ್ಯಾಟರ್ನ್ಗೆ, ಶನಿ ಗ್ರಹಕ್ಕೆ ಒಂದು ಡೆನ್ಸಿಯೆಸ್ಟ್ ಪ್ಲಾನೆಟ್, ಅದು ತೇಲುವಂತಹ ಗ್ರಹ ಅಂತ ಕೂಡ ಕರೀತಾರೆ, ಡೆನ್ಸಿಯೆಸ್ಟ್ ಪ್ಲಾನೆಟ್. ಜಂಟಿ ರಾಜ್ಯ ಲೋಕ ಸೇವಾ ಆಯೋಗ 2 ಅಥವಾ ಹೆಚ್ಚು ರಾಜ್ಯಗಳಿಗೆ ಅನ್ವಯಿಸುವಂತೆ ರಚಿಸಿದ್ದು, ಅದು ಒಂದು ಡ್ಯಾಶ್ ಅಂತ ಕರೀತಾರೆ. ಸೊ ಒಂದು ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್, KPSC ಅಂತ ಏನಿರುತ್ತಲ್ಲೋ ಅದೇ ರೀತಿ ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್. 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಸಂಬಂಧಿಸಿದಂತೆ ಇದನ್ನು ರಚನೆ ಮಾಡ್ತಾರೆ. ಸೊ ಇದೊಂದು ಡ್ಯಾಶ್ ಅಂತ ಕೇಳಿದ್ದಾರೆ. ಇದೊಂದು ಸಂವಿಧಾನಿಕ ಅಂಗ, ಶಾಸನಬದ್ಧ ಅಂಗ, ಶಾಸನಬದ್ಧವಲ್ಲದ ಅಂಗ ಯಾವುದೂ ಅಲ್ಲ. ಸರಿಯಾದ ಉತ್ತರ ಸಂವಿಧಾನಿಕ ಅಂಗ ಆಗುತ್ತೆ. ಆಯ್ಕೆ 1. ಕೆಳಗಿನವರಲ್ಲಿ ಅವಿರೋಧವಾಗಿ ಆಯ್ಕೆಯಾದ ಭಾರತದ ರಾಷ್ಟ್ರಪತಿ ಯಾರು ಅಂತ ಕೇಳಿದ್ದಾರೆ. ಸೊ ಆಯ್ಕೆಗಳು ಡಾಕ್ಟರ್ S. ರಾಧಾಕೃಷ್ಣನ್, ಡಾಕ್ಟರ್ ರಾಜೇಂದ್ರ ಪ್ರಸಾದ್, ನೀಲಂ ಸಂಜೀವ್ ರೆಡ್ಡಿ, ಡಾಕ್ಟರ್ APJ ಅಬ್ದುಲ್ ಕಲಾಂ. ಅಂದರೆ ಇವರಲ್ಲಿ ಯಾರು ಅವಿರೋಧವಾಗಿ ಆಯ್ಕೆಯಾದಂತಹ ರಾಷ್ಟ್ರಪತಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಯ್ಕೆ 3, ನೀಲಂ ಸಂಜೀವ್ ರೆಡ್ಡಿ ಅವರು ಒಂದು ಯಾವುದೇ ರೀತಿಯಾದಂಥ ವಿರೋಧ ಇಲ್ಲದೆ ಆಯ್ಕೆ ಆಗ್ತಾರೆ. ಸೊ ಪ್ರಸ್ತುತ ಭಾರತದ ರಾಷ್ಟ್ರಪತಿಯವರು ರಾಮನಾಥ್ ಕೋವಿಂದ್ ರವರು ರಾಷ್ಟ್ರಪತಿಯಾಗಿರ್ತಾರೆ. ಹಾಗೆ ವೆಂಕಯ್ಯ ನಾಯ್ಡು ಅವರು ಉಪರಾಷ್ಟ್ರಪತಿಯಾಗಿರ್ತಾರೆ. ಸೊ ರಾಮನಾಥ್ ಕೋವಿಂದ್ಗಿಂತ ಮುಂಚೆ ಯಾರಿದ್ರು ರಾಷ್ಟ್ರಪತಿ ಅಂತ ತಿಳ್ಕೊಳ್ಳಿ, ಮತ್ತು ಅವರ ಒಂದು ಇಂಪಾರ್ಟೆನ್ಸನ್ನು ಕೂಡ ತಿಳ್ಕೊಬೇಕಾಗುತ್ತೆ. ಹಾಗೆ APJ ಅಬ್ದುಲ್ ಕಲಾಂ ಬಗ್ಗೆ ಹಲವಾರು ಪ್ರಶ್ನೆ ಬಂದಿರುತ್ತೆ. ಮಿಸೈಲ್ ಮ್ಯಾನ್ ಅಂತ ಕರಿತೀವಿ ನಾವು, ಕ್ಷಿಪಣಿ ಮನುಷ್ಯ, ಮಿಸೈಲ್ ಮ್ಯಾನ್ ಅಂತ ಕರಿತೀವಿ. ಇವರು ಕೂಡ ತುಂಬ ಇಂಪಾರ್ಟೆಂಟ್ ಆದಂಥ ಪರ್ಸ್ನಾಲಿಟಿ. ಸೊ ಎಲ್ಲ ಅಡಿಷನಲ್ ಪಾಯಿಂಟ್ಸ್ಗಳನ್ನು ಒಂದು ಸಲ ನೋಡ್ಕೊಳ್ಳಿ. ಹಿಮೋಗ್ಲೋಬಿನ್ನ ಕಾರ್ಯ ಏನು ಅಂತ ಕೇಳಿದ್ದಾರೆ. ಆಯ್ಕೆಗಳು ಆಕ್ಸಿಜನ್ ಸಾಗಣೆ, ಬ್ಯಾಕ್ಟೀರಿಯಾ ನಾಶವನ್ನು ಮಾಡೋದು, ಅನೇಮಿಯಾನ ತಡೆಗಟ್ಟುವಿಕೆ, ಶಕ್ತಿ ಬಳಕೆ. ಸೊ ಹಿಮೋಗ್ಲೋಬಿನ್ನ ಮುಖ್ಯ ಕಾರ್ಯ ಏನು ನಮ್ಮ ದೇಹದಲ್ಲಿ ಅಂತಂದರೆ, ಅದೊಂದು ಆಕ್ಸಿಜನನ್ನು ಸಾಗಣೆ ಮಾಡುತ್ತೆ, ಸಪ್ಲೈ ಮಾಡುತ್ತೆ ಆಕ್ಸಿಜನನ್ನು. ಅದು ಮುಖ್ಯ ಕಾರ್ಯ ಆಗುತ್ತೆ ಹಿಮೋಗ್ಲೋಬಿನ್ದು. ಹಾಗೆ ಅನೀಮಿಯಾ ಅನ್ನೋದು ಒಂದು ರೋಗ. ಯಾವುದ್ರ ಮುಖಾಂತರ ಬರುತ್ತೆ ಅಂದರೆ, ಒಂದು ಐರನ್ ಡಿಫಿಷಿಯನ್ಸಿಯಿಂದ, ಕಬ್ಬಿಣದ ಕೊರತೆಯಿಂದ ಅನೀಮಿಯಾ ರೋಗ ಬರುತ್ತೆ. ಅದೇ ರೀತಿ ಅಯೋಡಿನ್ ಡಿಫಿಷಿಯನ್ಸಿಯಿಂದ ಗಳಗಂಡ ರೋಗ ಬರುತ್ತೆ. ಹೌದಲ್ವಾ? ಗಳಗಂಡ ರೋಗ ಬರುತ್ತೆ ಅಯೋಡಿನ್ ಡಿಫಿಷಿಯನ್ಸಿಯಿಂದ. ಸೊ ಅದು ಕೂಡ ನೆನ್ಪಿಟ್ಕೋಬೇಕು. ಅದೇ ರೀತಿ ವೈಟಮಿನ್ಸ್ ಡಿಫಿಷಿಯನ್ಸಿಯಿಂದ ಯಾವ ರೋಗಗಳು ಬರುತ್ತೆ ಅಂತ ಕೂಡ ಕೇಳ್ತಾರೆ. ವೈಟಮಿನ್ A ಡಿಫಿಷಿಯನ್ಸಿಯಿಂದ ಇರಳು ಗುರುಡು ಬರುತ್ತೆ, ನೈಟ್ ಬ್ಲೈಂಡ್ನೆಸ್ ಬರುತ್ತೆ. ಅದೇ ರೀತಿ ವೈಟಮಿನ್ D ಡಿಫಿಷಿಯನ್ಸಿಯಿಂದ ರಿಕೆಟ್ಸ್ ಬರುತ್ತೆ. ವಿಟಮಿನ್ C ಡಿಫಿಷಿಯನ್ಸಿಯಿಂದ ಸ್ಕರ್ವಿ ಬರುತ್ತೆ. ವಿಟಮಿನ್ B ಡಿಫಿಷಿಯನ್ಸಿಯಿಂದ ಬೆರ್ರಿ ಬರುತ್ತೆ. ಬೆರ್ರಿ ಬರುತ್ತೆ. B ಫಾರ್ ಬೆರ್ರಿ.
ಬೆರಿ ಬರುತ್ತೆ. ಹಾಗೆ ಶಕ್ತಿ ಬಳಕೆಗೆ ಕಾರ್ಬೋಹೈಡ್ರೇಟ್ಸ್ ಬೇಕಾಗುತ್ತೆ. ಅದೇ ರೀತಿ ಪ್ರೋಟೀನ್ಸನ್ನು ಎಲ್ಲಿ ಬಳಸ್ತೀವಿ? ಪ್ರೋಟೀನ್ಸ್ ಆರ್ ದ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ದ ಬಾಡಿ. ಅಂದರೆ ನಮ್ಮ ದೇಹವನ್ನು ಬೆಳವಣಿಗೆಗೆ ಬೇಕಾಗುತ್ತೆ. ದೇಹದ ಒಂದು ಬೆಳವಣಿಗೆಗೆ ಪ್ರೋಟೀನ್ಗಳ ಅವಶ್ಯಕತೆ ಇರುತ್ತೆ. ಕಾರ್ಬೋಹೈಡ್ರೇಟ್ಸ್ಗಳನ್ನು ಒಂದು ಶಕ್ತಿಯ ಬಳಕೆಯಲ್ಲಿ ನಾವು ಯೂಸ್ ಮಾಡ್ತೀವಿ, ಕಾರ್ಬ್ಸ್ಗಳನ್ನು ಯೂಸ್ ಮಾಡ್ತೀವಿ. ಸೊ ಅದೇ ರೀತಿ ಬ್ಯಾಕ್ಟೀರಿಯಾ ನಾಶ ಮಾಡೋಕ್ಕೆ ಆ್ಯಸಿಡ್ಸ್ಗಳನ್ನು ಯೂಸ್ ಮಾಡ್ತೀವಿ. ಬ್ಯಾಕ್ಟೀರಿಯಾ ನಾಶ ಮಾಡೋಕ್ಕೆ ಒಂದು ಆ್ಯಸಿಡ್ಸ್ಗಳನ್ನು ಯೂಸ್ ಮಾಡ್ತಾರೆ. ಸರಿಯಾದ ಉತ್ತರ ಆಕ್ಸಿಜನ್ ಸಾಗಣೆ ಆಗುತ್ತೆ, ಹಿಮೋಗ್ಲೋಬಿನ್ನ ಕಾರ್ಯ. ಸೊ ವೆಲ್ತ್ ಆಫ್ ನೇಷನ್ ಇದನ್ನು ಬರೆದವರು ಯಾರು ಅಂತ ಕೇಳಿದ್ದಾರೆ. ಎಕನಾಮಿಕ್ಸ್ ಸಂಬಂಧಪಟ್ಟಂತಹ ಪ್ರಶ್ನೆ. ಸೊ ತುಂಬ ಜನ ಕೇಳ್ತಾರೆ, ಎಕನಾಮಿಕ್ಸ್ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನೆಗ್ಲೆಕ್ಟ್ ಮಾಡಬೇಡಿ. ಯಾಕೆ ಅಂತಂದರೆ ತುಂಬ ಜನ ಕಾಲ್ ಮಾಡಿದಾಗ ಹೇಳ್ತಾರೆ, ನಾವು ಸೆಲೆಕ್ಟ್ ಆಗಲಿಲ್ಲ, 5 ಮಾರ್ಕ್ಸ್ 6 ಮಾರ್ಕ್ಸಲ್ಲಿ ಹೋಯಿತು ಅಂದರೆ ಫಸ್ಟ್ ಬಂದುಬಿಟ್ಟು ನೆಗ್ಲೆಕ್ಟ್ ಮಾಡಿರೋದು ಕರೆಂಟ್ ಅಫೇರ್ಸ್ ನೆಗ್ಲೆಕ್ಟ್ ಮಾಡಿರ್ತೀರ, ಎಕನಾಮಿಕ್ಸನ್ನು ನೆಗ್ಲೆಕ್ಟ್ ಮಾಡಿರ್ತೀರ, ಸೈನ್ಸನ್ನು ನೆಗ್ಲೆಕ್ಟ್ ಮಾಡಿರ್ತಾರೆ, ಮೆಂಟಲ್ ಎಬಿಲಿಟಿ ನೆಗ್ಲೆಕ್ಟ್ ಮಾಡಿರ್ತಾರೆ. ಈ 4 ಮುಖ್ಯವಾಗಿ ಜಾಸ್ತಿ ಜನ ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಕಾಂಪಿಟೇಟಿವ್ ಎಕ್ಸಾಮ್ ಓದೋಕ್ಕೆ ಫಸ್ಟ್ ಎಲ್ಲರೂ ಬರೋದೇ ಏನಂತಂದರೆ, ಎಲ್ಲರೂ ಮೈಂಡಲ್ಲಿ ಬರೋದೇನು ಅಂದರೆ ಹಿಸ್ಟ್ರಿ, ಜಿಯೋಗ್ರಫಿ ಮತ್ತು ಸಂವಿಧಾನ ಇದನ್ನು ಓದಿದ್ರೆ ಸಾಕು ಅಂತ ಕೆಲವೊಬ್ರಿಗಿದೆ. ಬಟ್ ನೆಗ್ಲೆಕ್ಟ್ ಮಾಡೋದು ಏನಂದರೆ ಎಕನಾಮಿಕ್ಸ್. ಎಸ್ಪೆಷಲಿ ಆರ್ಟ್ಸ್ ಸ್ಟೂಡೆಂಟ್ ಏನು ಮಾಡ್ತಾರೆ, ಅವರು ಮೆಂಟಲ್ ಎಬಿಲಿಟಿನ ನೆಗ್ಲೆಕ್ಟ್ ಮಾಡ್ತಾರೆ, ಕರೆಂಟ್ ಅಫೇರ್ಸ್ ಮಾಡ್ತಾರೆ ಮತ್ತು ಸೈನ್ಸ್ ಮಾಡ್ತಾರೆ. ದಯವಿಟ್ಟು ನೆಗ್ಲೆಕ್ಟನ್ನು ಮಾಡಬೇಡಿ. ಸೊ ವೆಲ್ತ್ ಆಫ್ ನೇಷನ್ ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಇದು. ಯಾರು ಇದನ್ನು ಬರೆದವರು? ವೆಲ್ತ್ ಆಫ್ ನೇಷನನ್ನು ಬರೆದವರು ಯಾರು ಅಂತಂದರೆ ಆ್ಯಡಮ್ ಸ್ಮಿತ್ ಅವರು ಬರೀತಾರೆ. ಆ್ಯಡಮ್ ಸ್ಮಿತ್ ಅವರು ವೆಲ್ತ್ ಆಫ್ ನೇಷನನ್ನು ಬರೀತಾರೆ. ಆಯ್ಕೆ 1 ಸರಿಯಾದ ಉತ್ತರ. ಸೊ ಅರ್ಥಶಾಸ್ತ್ರದ ಪಿತಾಮಹ ಯಾರು? ಅದು ಕೂಡ ಆ್ಯಡಮ್ ಸ್ಮಿತ್. ವೆಲ್ತ್ ಆಫ್ ನೇಷನನ್ನು ಯಾರು ಬರೆದ್ರು? ಅವರೇ ಒಂದು ಅರ್ಥಶಾಸ್ತ್ರದ ಪಿತಾಮಹ. ಇನ್ನು ಭಾರತದ ಅರ್ಥಶಾಸ್ತ್ರದ ಪಿತಾಮಹ ಯಾರು ಅಂತಂದರೆ ಅದು ಕೌಟಿಲ್ಯ ಭಾರತದ ಅರ್ಥಶಾಸ್ತ್ರದ ಪಿತಾಮಹ ಆಗಿರ್ತಾರೆ. 1969ರಿಂದ ಅರ್ಥಶಾಸ್ತ್ರಕ್ಕೆ ಒಂದು ನೊಬೆಲ್ ಅವಾರ್ಡನ್ನು ಕೊಡಲಾಗ್ತಾ ಇದೆ, ನೊಬೆಲ್ ಪ್ರಶಸ್ತಿಯನ್ನು ಕೊಡಲಾಗ್ತಾ ಇದೆ. ಅದೇ ರೀತಿ ಇತ್ತೀಚೆಗೆ ಅಂದರೆ ಕೊನೆಯ ಬಾರಿ 2019ರಲ್ಲಿ ಒಂದು ಎಕನಾಮಿಕ್ಸ್ ಕ್ಷೇತ್ರಕ್ಕೆ ಭಾರತದ ಒಬ್ಬ ಅರ್ಥಶಾಸ್ತ್ರಜ್ಞ ಅಭಿಜಿತ್ ಬ್ಯಾನರ್ಜಿಯವರಿಗೆ ಒಂದು ಈ ಪ್ರಶಸ್ತಿ ಬಂದಿದೆ. ಏನು ನೊಬೆಲ್ ಅವಾರ್ಡನ್ನು ಬಂದಿದೆ. 2019ರ ಒಂದು ನೊಬೆಲ್ ಅವಾರ್ಡ್ ಎಕನಾಮಿಕ್ಸ್ ಡಿಪಾರ್ಟ್ಮೆಂಟಲ್ಲಿ ಎಕನಾಮಿಕ್ಸ್ಗೆ ಅವರಿಗೆ ಒಂದು ನೊಬೆಲ್ ಅವಾರ್ಡ್ ಬಂದಿದೆ. ಯಾರು? ಅಭಿಜಿತ್ ಬ್ಯಾನರ್ಜಿ. ಇಂಗ್ಲೆಂಡ್ ಹಾಗೂ ಅಮೆರಿಕಾದಲ್ಲಿ ಯಾವ ರೀತಿಯಾದಂತಹ ಅರ್ಥವ್ಯವಸ್ಥೆ ಇದೆ ಅಂತ ಕೇಳಿದ್ದಾರೆ. ಆಯ್ಕೆಗಳು: ಸಮಾಜವಾದಿ ಅರ್ಥವ್ಯವಸ್ಥೆ ಮಾತ್ರ, ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಮಾತ್ರ, ಸಮಾಜವಾದಿ ಮತ್ತು ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಹಾಗೂ ಮಿಶ್ರ ಅರ್ಥವ್ಯವಸ್ಥೆ. ಸರಿಯಾದ ಉತ್ತರ ಏನಾಗುತ್ತೆ ಅಂತಂದರೆ ಆಯ್ಕೆ 2 ಆಗುತ್ತೆ. ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಮಾತ್ರ ಇರುತ್ತೆ. ಇಂಗ್ಲೆಂಡ್ ಮತ್ತು ಅಮೆರಿಕಾದಲ್ಲಿ ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಮಾತ್ರ ಇದೆ. ಏನು ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂತಂದರೆ ಈ ಒಂದು ವ್ಯವಸ್ಥೆಯಲ್ಲಿ ಒಡೆತನ ಹಾಗೂ ನಿಯಂತ್ರಣ ಖಾಸಗಿಯವರ ಕೈಯಲ್ಲಿ ಒಡೆತನವನ್ನು ಹೊಂದಿರ್ತಾರೆ. ಸೊ ಭಾರತದಲ್ಲಿ ಮಿಶ್ರ ಅರ್ಥವ್ಯವಸ್ಥೆ ಇದೆ. ಮಿಶ್ರ ಅರ್ಥವ್ಯವಸ್ಥೆ ಅಂತಂದರೆ ಒಡೆತನ ಮತ್ತು ನಿಯಂತ್ರಣ ಇಬ್ಬರ ಕೈಯಲ್ಲೂ ಇರುತ್ತೆ, ಖಾಸಗಿಯವರ ಕೈಯಲ್ಲೂ ಇರುತ್ತೆ ಮತ್ತು ಸರ್ಕಾರ ಕೂಡ ಹೊಂದಿರುತ್ತೆ. ಅದಕ್ಕೆ ಮಿಶ್ರ ಅರ್ಥವ್ಯವಸ್ಥೆ ಅಂತ ಹೇಳಿ ನಾವು ಕರಿತೀವಿ. ಕೆಳಗೆ ಕೊಟ್ಟಿರುವುದರಲ್ಲಿ ಕಂಪ್ಯೂಟರ್ನ ಇನ್ಪುಟ್ ಯಾವುದು ಅಂತ ಕೇಳಿದ್ದಾರೆ. ಕಂಪ್ಯೂಟರ್ನ ಪ್ರಶ್ನೆ ಆಗಿರುತ್ತಿದ್ದು ಇನ್ಪುಟ್ ಔಟ್ಪುಟ್ ಎರಡೂ ಕೂಡ ತುಂಬ ಇಂಪಾರ್ಟೆಂಟು. ಸೊ ಆಯ್ಕೆಗಳು ನೋಡೋಣ. ಮೋಡಮ್ ಮಾತ್ರ ಕೆಳಗೆ ಅವ್ರು ಕೇಳಿರೋದು ಇನ್ಪುಟ್ ಯಾವುದು ಅಂತ ಕೇಳಿದ್ದಾರೆ. ಮೋಡಮ್ ಮಾತ್ರ, ರೋಬೋಟ್ ಮಾತ್ರ, ಮೋಡಮ್ ಮತ್ತು ರೋಬೋಟ್ ಎರಡು. ಸೊ ಫ್ಲಾಪಿ ಡಿಸ್ಕ್ ಮಾತ್ರ. ಯಾವುದು ಸರಿಯಾದ ಉತ್ತರ ಅಂತಂದರೆ ಆಯ್ಕೆ 4 ಆಗುತ್ತೆ. ಫ್ಲಾಪಿ ಡಿಸ್ಕ್ ಮಾತ್ರ, ಇದು ಕೂಡ ಇನ್ಪುಟ್ ಆಗಿರುತ್ತೆ. ರಿಮೈನಿಂಗ್ ಇವು 3 ಕೂಡ ಔಟ್ಪುಟ್ ಆಗಿರುತ್ತೆ. 25 ಸಂಖ್ಯೆಗಳ ಸರಾಸರಿ 16 ಆದರೆ ಪ್ರತಿಯೊಂದು ಸಂಖ್ಯೆಗೆ 5 ಸೇರಿಸಿದರೆ ಹೊಸ ಸರಾಸರಿ ಎಷ್ಟಾಗುತ್ತದೆ ಅಂತ ಕೇಳಿದ್ದಾರೆ. ಮೆಂಟಲ್ ಎಬಿಲಿಟಿ ಪ್ರಶ್ನೆ ಇದು. 25 ಸಂಖ್ಯೆಗಳ ಸರಾಸರಿ 15. 25 ಸಂಖ್ಯೆ ಇದೆ, ಆ 25 ಸಂಖ್ಯೆಗಳ ಸರಾಸರಿ ಎಷ್ಟಾಗುತ್ತೆ? 16 ಆಗುತ್ತೆ. ಆದರೆ ಮುಂದೆ ಪ್ರತಿಯೊಂದು ಸಂಖ್ಯೆಗೆ ಏನು 25 ಸಂಖ್ಯೆಗಳೇನಿದೆಯಲ್ವಾ, ಪ್ರತಿಯೊಂದು ಸಂಖ್ಯೆಗೆ 5 ಸೇರಿಸಿದರೆ ಹೊಸ ಸರಾಸರಿ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. 25 ಸಂಖ್ಯೆ ಯಾವುದದು ನಮ್ಗೆ ಗೊತ್ತೇ ಇಲ್ಲ. ಒಂದು ಕ್ವಶನಲ್ಲಿ ಕೊಟ್ಟೇ ಇಲ್ಲ ಅವರು ಯಾವ ಸಂಖ್ಯೆಗಳು ಆ 25 ಸಂಖ್ಯೆಗಳು ಅಂತ. ಬಟ್ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ? ಜಸ್ಟ್ 25 ಸಂಖ್ಯೆಗಳಂತ ಕೊಟ್ಟಿದ್ದಾರೆ. ಹಾಗಾದರೆ ಯಾವ ರೀತಿ ಇದನ್ನು ಸಾಲ್ವ್ ಮಾಡಬೇಕು ಅಂತಂದರೆ ಇಲ್ಲೊಂದು ಫಾರ್ಮುಲಾ ಇದೆ. ಸೊ ಏನು ಅದು ಫಾರ್ಮುಲಾ ಅಂತ ನೋಡೋಣ. ಉತ್ತರ ನೋಡೋಣ ಫಸ್ಟ್ ಏನಿದೆ ಇದು ಉತ್ತರ ಅಂತ. ಆಯ್ಕೆ 2 21 ಆನ್ಸರ್ ಆಗುತ್ತೆ. ಫಾರ್ಮುಲಾ ನೋಡೋಣ. ಏನು ಫಾರ್ಮುಲಾ ಅಂತಂದರೆ ಹಳೆಯ ಸರಾಸರಿ ಎಷ್ಟಿದೆ? ಹಳೆಯ ಸರಾಸರಿ
25 ಸಂಖ್ಯೆಗಳ ಸರಾಸರಿ 16 ಅಲ್ವಾ, ಅದನ್ನು ಬರ್ಕೊಳ್ಳಿ. ಹಳೆಯ ಸರಾಸರಿಯನ್ನು ಬರ್ಕೋಬೇಕು. ಈ ಫಾರ್ಮುಲಾ ನೋಡಿ, ಈ ಫಾರ್ಮುಲಾನ ಅಬ್ಸರ್ವ್ ಮಾಡಿ. ಈ ಫಾರ್ಮುಲಾ ಹಳೆಯ ಸರಾಸರಿ ಎಷ್ಟು 16 ಬರ್ಕೋಬೇಕು. 16 ಪ್ಲಸ್ ಸೇರ್ಪಡೆಯಾದ ಸಂಖ್ಯೆ ಎಷ್ಟು 5 ಸೇರ್ಪಡೆಯಾದರೆ 16 ಪ್ಲಸ್ 5 ಈಕ್ವಲ್ಸ್ ಟು ಹೊಸ ಸರಾಸರಿ ಎಷ್ಟು ಬರುತ್ತೆ 21 ಬರುತ್ತೆ. ಸೊ ಸರಿಯಾದ ಉತ್ತರ 21 ಆಗುತ್ತೆ. ಸೊ ಈ ಫಾರ್ಮುಲಾನ ನೆನಪಿಟ್ಕೊಳ್ಳಿ. ಈ ರೀತಿಯಾದಂಥ ಪ್ರಶ್ನೆ ಬಂದರೆ ಈ ಫಾರ್ಮುಲಾವನ್ನು ನೆನಪಿಟ್ಕೊಳ್ಳಿ. ಬಿಡಿಸುವ ವಿಧಾನ ಹಳೆಯ ಸರಾಸರಿ ಪ್ಲಸ್ ಸೇರ್ಪಡೆಯಾದ ಸಂಖ್ಯೆ. ಹಳೆಯ ಸರಾಸರಿ 16, ಸೇರ್ಪಡೆಯಾದ ಸಂಖ್ಯೆ 5, ಟೋಟಲ್ ಆನ್ಸರ್ ಇಸ್ 21. 1ರಿಂದ 42ರವರೆಗಿನ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕೇಳಿದ್ದಾರೆ. ಸೊ ಸ್ವಾಭಾವಿಕ ಸಂಖ್ಯೆಗಳು 1ರಿಂದ 42ರವರೆಗಿನ 1, 2, 3, 4, 5, ಸೊ ಎಲ್ಲಿವರೆಗೆ 42ರವರೆಗಿನ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕೇಳಿದ್ದಾರೆ. ಸೊ ಇದು ಕೂಡ ಒಂದು ಫಾರ್ಮುಲಾ ಬರುತ್ತೆ. n ಇಂಟು n ಪ್ಲಸ್ 1 ಡಿವೈಡೆಡ್ ಬೈ 2 ಅಂತ ಬರುತ್ತೆ. ಸೊ n ಅನ್ನುವುದೇನು, n ಅನ್ನುವುದು 42, ಕೊನೆಯ ಸಂಖ್ಯೆ ಏನಿರುತ್ತೆ ಅದನ್ನ ಬರ್ಕೋಬೇಕು. 42 ಬ್ರ್ಯಾಕೆಟ್ 42 ಪ್ಲಸ್ 1 ಬ್ರ್ಯಾಕೆಟ್ ಕ್ಲೋಸ್ ಡಿವೈಡೆಡ್ ಬೈ 2. ಸೊ 42 ಇಂಟು ಅಂತ ಬರುತ್ತೆ. ಬ್ರ್ಯಾಕೆಟನ್ನು ಸಿಂಪ್ಲಿಫೈ ಮಾಡಿದ್ರೆ 43 ಬರುತ್ತೆ. 43 ಡಿವೈಡೆಡ್ ಬೈ 2, 2 1s 2 2s 2 1s 2 ಒಂದೇ 2 21 42 ಅಲ್ವಾ. ಸೊ 21 ಇಂಟು 43 ಮಾಡಬೇಕು. 43 ಇಂಟು 21 13 1 ಮೂರಲೆ 3 1 ನಾಲ್ಕಲೆ 4 2 ಮೂರಲೆ 6 2 ನಾಲ್ಕಲೆ 8. ಸೊ 3ಕ್ಕೆ 3 6 4 10 8 9 8 1 9. ಸೊ ಟೋಟಲ್ 903. ಸರಿಯಾದ ಉತ್ತರ ಏನಾಗುತ್ತೆ 903 ಆಗುತ್ತೆ. ಆಯ್ಕೆ 2 ಸರಿಯಾದ ಉತ್ತರ ಆಗುತ್ತೆ. ಸೊ ಕೊನೆಯ ಪ್ರಶ್ನೆನ ನೋಡೋಣ. ಇವತ್ತಿನ ಟೆಸ್ಟ್ನ ಕೊನೆಯ ಪ್ರಶ್ನೆ, ಭೂಕಂಪನಗಳನ್ನು ಅಳೆಯುವ ಸಾಧನ ಯಾವುದು ಅಂತ ಕೇಳಿದ್ದಾರೆ. ಬ್ಯಾರೋಮೀಟರ್, ರೇನ್ ಗೇಜ್, ಸಿಸ್ಮೋಗ್ರಾಫ್, ಅನಿಮೋಮೀಟರ್. ಸರಿಯಾದ ಉತ್ತರ ಏನು? ಭೂಕಂಪನಗಳನ್ನು ಅಳೆಯುವ ಸಾಧನ ಯಾವುದು ಅಂತಂದರೆ ಅದು ನಮ್ಮ ಸಿಸ್ಮೋಗ್ರಾಫನ್ನು ಯೂಸ್ ಮಾಡ್ತಾರೆ. ಸಿಸ್ಮೋಗ್ರಾಫನ್ನು ಭೂಕಂಪನಗಳನ್ನು ಅಳೆಯೋಕೆ ಯೂಸ್ ಮಾಡ್ತಾರೆ. ಸೊ ಉದಾಹರಣೆಗೆ ಈ ರೀತಿ ಇಲ್ಲಿ ಭೂಕಂಪನ ಆದರೆ ಇದಕ್ಕೆ ಫೋಕಸ್ ಅಂತ ಕರೀತಾರೆ. ಇದರ ಮೇಲಿನ ಒಂದು ಪಾಯಿಂಟ್ಗೆ ಎಪಿ ಸೆಂಟರ್ ಅಂತ ಕರೀತಾರೆ. ಸೊ ಅದೇ ರೀತಿ ಉಳಿದ ಆಯ್ಕೆಗಳನ್ನು ನೋಡೋಣ. ಸೊ ಉಳಿದ ಆಯ್ಕೆ ಯಾವುದು? ಬ್ಯಾರೋಮೀಟರನ್ನು ಎದಕ್ಕೆ ಯೂಸ್ ಮಾಡ್ತಾರೆ? ಪ್ರೆಷರನ್ನು ಅಳೆಯೋಕೆ, ಒತ್ತಡವನ್ನು ಅಳೆಯೋಕೆ ಯೂಸ್ ಮಾಡ್ತಾರೆ ಪ್ರೆಷರನ್ನು. ಇನ್ನು ರೇನ್ ಗೇಜನ್ನು ಮಳೆಯ ಒಂದು ಪ್ರಮಾಣವನ್ನು ಅಳೆಯೋಕೆ ಯೂಸ್ ಮಾಡ್ತಾರೆ. ಸೊ ಅದೇ ರೀತಿ ಅನಿಮೋಮೀಟರನ್ನು ಒಂದು ವಿಂಡ್ ಸ್ಪೀಡನ್ನು ಅಳೆಯೋಕೆ ಯೂಸ್ ಮಾಡ್ತಾರೆ. ಸೊ ಇಷ್ಟು ಇವತ್ತಿನ ಕ್ಲಾಸ್ನ ಒಂದು ಪ್ರಮುಖ 20 ಪ್ರಶ್ನೆಗಳನ್ನು ಟೆಸ್ಟ್ 3 ಡಿಸ್ಕಷನ್ ಮಾಡಿದ್ದೇವೆ. ಸೊ ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ನಮ್ಮ ಕೋರ್ಸ್ಗೆ ಲಾಂಚ್ ಆಗೋ ಹಾಗಿದ್ದರೆ 7795014409ಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಕೋರ್ಸ್ ಲಾಂಚ್ ಆಗಿದೆ ಆಲ್ರೆಡಿ. ಸೊ ನಿಮಗೇನಾದರೂ ಜಾಯ್ನ್ ಆಗೋ ಹಾಗಿದ್ರೆ ನಮ್ಮ ಕೋರ್ಸ್ಗೆ ಸಿವಿಲ್ PSI ಕೋರ್ಸ್ಗೆ ಜಾಯ್ನ್ ಆಗೋ ಹಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ. ಸೊ ಯಾವ ರೀತಿ ನೀವು ಜಾಯ್ನ್ ಆಗಬೇಕು ಅಂತಂದರೆ 850 ರುಪೀಸನ್ನು ಫೋನ್ಪೇ ಮಾಡಬೇಕು. ಫೋನ್ಪೇ ಮಾಡುವಂಥ ನಂಬರ್ 7795014409ಗೆ ಫೋನ್ಪೇ ಮಾಡಿ. ಸ್ಕ್ರೀನ್ಶಾಟನ್ನು ನಿಮ್ಮ ನೇಮನ್ನು ಸಿವಿಲ್ PSI 2021 ಅಂತ ಕಳಿಸಿದರೆ ನಿಮಗೆ ನೋಟ್ಸ್, ಇಂಡಿವಿಜುವಲ್ ಗೈಡೆನ್ಸ್, ಹಾಗೆ ಟೆಸ್ಟ್ PDF, essay PDF, ಟ್ರಾನ್ಸ್ಲೇಷನ್ PDF ಎಲ್ಲವೂ ಕೂಡ ಅವೈಲೇಬಲ್ ಸಿಗುತ್ತೆ ಅಂತ ಹೇಳ್ತಾ, ಸೊ ನೋಟ್ಸ್ ಇಂಗ್ಲೀಷ್ ಆ್ಯಸ್ ವೆಲ್ ಆಸ್ ಕನ್ನಡ ಮೀಡಿಯಂ ಎರಡರಲ್ಲೂ ಸಿಗುತ್ತೆ. ಸೊ ಯಾರಿಗಾದರೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.